ಕೇವಲ ಊಟ ತಿಂಡಿ ಮಾತ್ರವಲ್ಲ, ಈ ತಪ್ಪುಗಳಿಂದಲೂ ಕೂಡ ಶುಗರ್ ಲೆವೆಲ್ ಹೆಚ್ಚು ಕಡಿಮೆ ಆಗುತ್ತದೆ. ಎಚ್ಚರ ವಹಿಸಿ. ಇತ್ತೀಚಿನ ದಿನಗಳಲ್ಲಿ ಮಧುಮೇಹದ ಸಮಸ್ಯೆ ತುಂಬಾ ಹೆಚ್ಚುತ್ತಿದೆ. ಭಾರತದಲ್ಲಿಯೂ ಸಹ ಮಧುಮೇಹದ ಪ್ರಕರಣಗಳು ಬಹಳ ವೇಗವಾಗಿ ಹೆಚ್ಚುತ್ತಿವೆ. ಮಧುಮೇಹದಲ್ಲಿ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯನ್ನು ಗಮನದಲ್ಲಿ ಇಟ್ಟುಕೊಂಡು ನೀವು ಈ ಸಮಸ್ಯೆಯಿಂದ ಮುಕ್ತರಾಗಬಹುದು. ಮಧುಮೇಹವು ದೀರ್ಘಕಾಲದ ಕಾಯಿಲೆಯಾಗಿದ್ದು ಇದನ್ನು ಮೂಲದಿಂದಲೇ ನಿರ್ಮೂಲನೆ ಮಾಡಲು ಸಾಧ್ಯವಿಲ್ಲ. ಆದರೆ ಜೀವನ ಶೈಲಿಯನ್ನು ಬದಲಾಯಿಸುವ ಮೂಲಕ ಅದನ್ನು ನಿಯಂತ್ರಣದಲ್ಲಿ ಇಡಬಹುದು. ಮೆದೋಜಿರಕ ಗ್ರಂಥಿಯು ಇನ್ಸುಲಿನ್ ಉತ್ಪಾದಿಸಲು ಸಾಧ್ಯವಾಗದಿದ್ದಾಗ ಅಥವಾ ದೇಹವು ಇನ್ಸುಲಿನ್ ಅನ್ನು ಸರಿಯಾಗಿ ಬಳಸಲು ಸಾಧ್ಯವಾಗದಿದ್ದಾಗ ಮಧುಮೇಹದ ಸಮಸ್ಯೆ ಎದುರಾಗುತ್ತದೆ. ದೇಹದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಅಂದರೆ ಹೈಪರ್ಗ್ಲೈಸಮಿಯಾ ಹೆಚ್ಚಾಗಲು ಆಹಾರ ಪದ್ಧತಿ ಮಾತ್ರ ಕಾರಣವಲ್ಲ, ಆದರೆ ಅದಕ್ಕೆ ಇನ್ನೂ ಹಲವು ಕಾರಣಗಳಿವೆ. ಅವುಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಮೊದಲನೆಯದಾಗಿ, ಬೆಳಗ್ಗೆ ಖಾಲಿ ಹೊಟ್ಟೆಗೆ ಟೀ ಮತ್ತು ಕಾಫಿ ಕುಡಿಯುವುದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಅಥವಾ ಕಾಫಿ ಕುಡಿಯುವುದು ಹಲವರ ದಿನಚರಿಯ ಭಾಗವಾಗಿರಬಹುದು. ಆದರೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಅಸ್ಥಿರಗೊಳಿಸುವ ಅಪಾಯವನ್ನು ಹೊಂದಿದೆ. ಟೀ ಮತ್ತು ಕಾಫಿಯಲ್ಲಿ ಇರುವ ಕ್ಯಾಫಿನ್ ದೇಹದಲ್ಲಿ ಅಡ್ರಿನಲಿನ್ ಹಾಗೂ ಕಾರ್ಟಿಸೋಲ್ ಹಾರ್ಮೋನುಗಳ ಬಿಡುಗಡೆಗೆ ಕಾರಣವಾಗುತ್ತದೆ. ಈ ಹಾರ್ಮೋನುಗಳು ಯಕೃತ್ತಿನಿಂದ ಹೆಚ್ಚುವರಿ ಗ್ಲುಕೋಸ್ ಅನ್ನು ರಕ್ತದಲ್ಲಿ ಬಿಡುಗಡೆ ಮಾಡುವಂತೆ ಪ್ರೇರೇಪಿಸುತ್ತವೆ. ಇದರಿಂದ ಶುಗರ್ ಲೆವೆಲ್ ತಕ್ಷಣ ಏರಿಕೆಯಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಈ ಪ್ರಕ್ರಿಯೆ ಇನ್ನಷ್ಟು ವೇಗವಾಗಿ ನಡೆಯುತ್ತದೆ, ಏಕೆಂದರೆ ದೇಹದಲ್ಲಿ ಆಹಾರದಿಂದ ಬಂದ ಇನ್ಸುಲಿನ್ ಪ್ರತಿಕ್ರಿಯೆ ಇಲ್ಲದಿರುತ್ತದೆ. ಜೊತೆಗೆ ಕ್ಯಾಫಿನ್ ಇನ್ಸುಲಿನ್ ಸಂವೇದನೆಯನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡುತ್ತದೆ. ಇದರಿಂದಾಗಿ ಗ್ಲುಕೋಸ್ ಸೆಲ್ಗಳೊಳಗೆ ಸರಿಯಾಗಿ ಪ್ರವೇಶಿಸದೆ ರಕ್ತದಲ್ಲೇ ಉಳಿಯುತ್ತದೆ. ಹಲವರು ಟೀ ಕಾಫಿಯಲ್ಲಿ ಸಕ್ಕರೆ ಮತ್ತು ಹಾಲು ಸೇರಿಸುತ್ತಾರೆ. ಇದು ಲ್ಯಾಕ್ಟೋಸ್ ಮತ್ತು ಸುಕ್ರೋಸ್ ಮೂಲಕ ಶುಗರ್ ಮಟ್ಟವನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಇದರಿಂದ ದಿನದ ಆರಂಭದಲ್ಲೇ ರಕ್ತದಲ್ಲಿ ಸಕ್ಕರೆಯ ಏರಿಕೆಯಾಗುವುದು, ನಂತರ ಅದು ತೀವ್ರವಾಗಿ ಇಳಿಯುವುದು. ಇಂತಹ ಬದಲಾವಣೆಗಳು ಡಯಾಬಿಟಿಸ್ ಇರುವವರಿಗೆ ಮಾತ್ರವಲ್ಲ, ಆರೋಗ್ಯವಂತರಿಗೂ ಕೂಡ ಹಾನಿಕಾರಕವಾಗಬಹುದು. ಆದ್ದರಿಂದ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಟೀ ಮತ್ತು ಕಾಫಿ ಕುಡಿಯುವುದನ್ನು ತಪ್ಪಿಸಿ. ಮೊದಲು ನೀರು, ಹಣ್ಣು ಅಥವಾ ಸಣ್ಣ ಉಪಹಾರ ಸೇವಿಸಿದ ನಂತರ ಟೀ ಮತ್ತು ಕಾಫಿ ಕುಡಿಯುವುದು ಒಳ್ಳೆಯದು. 2. ನಿದ್ರೆಯ ಕೊರತೆ. ನಿಮ್ಮ ನಿದ್ರೆಯ ಚಕ್ರವು ಕೇವಲ ವಿಶ್ರಾಂತಿ ಕೊಡುವುದಕ್ಕಷ್ಟೇ ಅಲ್ಲ, ಅದು ನಿಮ್ಮ ದೇಹದ ಹಲವಾರು ಆಂತರಿಕ ಪ್ರಕ್ರಿಯೆಗಳನ್ನು ನಿಯಂತ್ರಿಸುವ ಪ್ರಮುಖ ಅಂಗವಾಗಿದೆ. ವಿಶೇಷವಾಗಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಮತ್ತು ಹಾರ್ಮೋನ್ ಸಮತೋಲನವನ್ನು. ಅಧ್ಯಯನಗಳು ತೋರಿಸುವಂತೆ ನಿದ್ರೆಯ ಕೊರತೆಯು ಮಧುಮೇಹ ಹೊಂದಿರುವವರಲ್ಲಿ ಗ್ಲುಕೋಸ್ ನಿಯಂತ್ರಣ ಸಾಮರ್ಥ್ಯವನ್ನು ಹಾಳು ಮಾಡುತ್ತದೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ. ಅಂದರೆ ಇನ್ಸುಲಿನ್ ತನ್ನ ಕೆಲಸವನ್ನು ಸರಿಯಾಗಿ ಮಾಡಲು ಅಸಮರ್ಥವಾಗುತ್ತದೆ. ಇದು ದೀರ್ಘಾವಧಿಯಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುವುದರೊಂದಿಗೆ ಮಧುಮೇಹ ನಿಯಂತ್ರಣವನ್ನು ಕಷ್ಟಪಡಿಸುತ್ತದೆ. ಜೊತೆಗೆ ನಿದ್ರೆಯ ಕೊರತೆಯಿಂದಾಗಿ ದೇಹದಲ್ಲಿ ಕಾರ್ಟಿಸೋಲ್ ಎಂಬ ಒತ್ತಡದ ಹಾರ್ಮೋನ್ ಹೆಚ್ಚಾಗಿ ಉತ್ಪತ್ತಿಯಾಗುತ್ತದೆ. ಇದು ನೇರವಾಗಿ ಗ್ಲುಕೋಸ್ ಪ್ರಮಾಣವನ್ನು ಏರಿಸುತ್ತದೆ. ಈ ಸ್ಥಿತಿ ದೇಹದ ಶಕ್ತಿ ಮಟ್ಟವನ್ನು ಕುಗ್ಗಿಸುವುದಲ್ಲದೆ ಹೃದಯ ಆರೋಗ್ಯ, ರೋಗ ನಿರೋಧಕ ಶಕ್ತಿ ಮತ್ತು ಮಾನಸಿಕ ಸಮತೋಲನ ಮೇಲೂ ಹಾನಿಕಾರಕ ಪರಿಣಾಮ ಬೀರುತ್ತದೆ. ಆದ್ದರಿಂದ ಪ್ರತಿದಿನವೂ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ಒಳ್ಳೆಯ ಗುಣಮಟ್ಟದ ನಿದ್ರೆ ಪಡೆಯುವುದು ಮಧುಮೇಹ ನಿಯಂತ್ರಣ ಮತ್ತು ಒಟ್ಟಾರೆ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯಂತ ಅಗತ್ಯವಾಗಿದೆ. 3. ನಿರ್ಜಲೀಕರಣ. ಕಡಿಮೆ ನೀರು ಕುಡಿಯುವುದರಿಂದ ನಿಮ್ಮ ದೇಹದ ಹೈಡ್ರೇಷನ್ ಮಟ್ಟ ಮಾತ್ರವಲ್ಲ, ರಕ್ತದಲ್ಲಿನ ಸಕ್ಕರೆಯ ಸಮತೋಲನವು
ಅಸ್ತವ್ಯಸ್ತವಾಗಬಹುದು. ನೀರು ಕಡಿಮೆ ಕುಡಿದಾಗ ದೇಹದಲ್ಲಿ ದ್ರವ ಪ್ರಮಾಣ ಇಳಿಯುತ್ತದೆ. ಇದರಿಂದಾಗಿ ರಕ್ತದ ಗಾಢತೆ ಹೆಚ್ಚಾಗಿ ಗ್ಲುಕೋಸ್ ಮಟ್ಟ ಸಹ ತ್ವರಿತವಾಗಿ ಏರುತ್ತದೆ. ಈ ಸ್ಥಿತಿಯನ್ನು ಹೈಪರ್ಗ್ಲೈಸಮಿಯಾ ಎಂದು ಕರೆಯಲಾಗುತ್ತದೆ. ಇದು ಮಧುಮೇಹ ಹೊಂದಿರುವವರಿಗೆ ವಿಶೇಷವಾಗಿ ತುಂಬಾ ಅಪಾಯಕಾರಿ. ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ಕಿಡ್ನಿಗಳು ಹೆಚ್ಚುವರಿ ಗ್ಲುಕೋಸ್ ಅನ್ನು ಹೊರಹಾಕುವ ಸಾಮರ್ಥ್ಯ ಕಳೆದುಕೊಳ್ಳುತ್ತವೆ. ಪರಿಣಾಮವಾಗಿ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಇನ್ನಷ್ಟು ಹೆಚ್ಚುತ್ತದೆ. ಜೊತೆಗೆ ಹೈಡ್ರೇಷನ್ ಕೊರತೆಯಿಂದ ದೇಹದ ಶಕ್ತಿಯ ಮಟ್ಟ ಕಡಿಮೆಯಾಗುವುದು. ತಲೆ ಸುತ್ತು, ತೀವ್ರ ದಣಿವು ಮತ್ತು ಮೂತ್ರ ವಿಸರ್ಜನೆ ಸಮಸ್ಯೆಗಳು ಉಂಟಾಗಬಹುದು. ಆದ್ದರಿಂದ ಮಧುಮೇಹ ಇರುವವರು ದಿನವಿಡೀ ನಿಯಮಿತವಾಗಿ ಸ್ವಚ್ಛ ನೀರು ಕುಡಿಯುವುದು ಅತ್ಯಂತ ಮುಖ್ಯ. ಸಾಮಾನ್ಯವಾಗಿ ದಿನಕ್ಕೆ ಕನಿಷ್ಠ 2-3 ಲೀಟರ್ ಅಥವಾ 4 ಲೀಟರ್ ನೀರು ಸೇವಿಸಬೇಕು ಎಂದು ಶಿಫಾರಸು ಮಾಡಲಾಗುತ್ತದೆ. ಆದರೆ ಬೆವರು ಹೆಚ್ಚು ಬರುವವರು ಅಥವಾ ಬಿಸಿಲಿನಲ್ಲಿ ಹೆಚ್ಚು ಕೆಲಸವನ್ನು ಮಾಡುವವರು ಇನ್ನಷ್ಟು ಹೆಚ್ಚು ನೀರು ಕುಡಿಯುವುದು ಒಳಿತು. 4. ಔಷಧಿ. ಹಲವಾರು ಬಾರಿ ಕೆಲವು ಔಷಧಿಗಳು, ವಿಶೇಷವಾಗಿ ಕೆಲವು ಆಂಟಿಬಯೋಟಿಕ್ಗಳು, ಹಾರ್ಮೋನ್ ಚಿಕಿತ್ಸೆಗೆ ಬಳಸುವ ಔಷಧಿಗಳು ಅಥವಾ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ಮೆಡಿಸಿನ್ಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ಮೇಲೆ ನೇರವಾಗಿ ಕೆಟ್ಟ ಪರಿಣಾಮ ಬೀರುತ್ತವೆ. ಇಂತಹ ಔಷಧಿಗಳು ದೇಹದ ಗ್ಲುಕೋಸ್ ಮೆಟಾಬಾಲಿಸಂ ಅನ್ನು ಬದಲಾಯಿಸಬಹುದು, ಇನ್ಸುಲಿನ್ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡಬಹುದು ಅಥವಾ ಯಕೃತ್ತಿನಿಂದ ಹೆಚ್ಚಿನ ಗ್ಲುಕೋಸ್ ಬಿಡುಗಡೆಗೊಳಿಸಬಹುದು. ಇದರಿಂದ ಶುಗರ್ ಲೆವೆಲ್ ಏರಿಕೆಯಾಗುತ್ತದೆ. ಕೆಲವೊಮ್ಮೆ ಈ ಬದಲಾವಣೆಗಳು ತಾತ್ಕಾಲಿಕವಾಗಿರಬಹುದು, ಆದರೆ ಕೆಲ ಸಂದರ್ಭದಲ್ಲಿ ದೀರ್ಘಕಾಲವು ಮುಂದುವರಿಯಬಹುದು. ಇದರಿಂದಾಗಿ ಮಧುಮೇಹ ನಿಯಂತ್ರಣ ಇನ್ನಷ್ಟು ಕಷ್ಟವಾಗಬಹುದು. ಆದ್ದರಿಂದ ಮಧುಮೇಹ ರೋಗಿಗಳು ಯಾವುದೇ ಹೊಸ ಔಷಧಿಯನ್ನು ಪ್ರಾರಂಭಿಸುವ ಮೊದಲು ಅಥವಾ ಹಳೆಯ ಔಷಧಿಯ ಪ್ರಮಾಣವನ್ನು ಬದಲಾಯಿಸುವ ಮೊದಲು ವೈದ್ಯರನ್ನು ಸಂಪರ್ಕಿಸಿ. ಆ ಔಷಧಿಯ ಬದ್ಧ ಪರಿಣಾಮಗಳು ಮತ್ತು ರಕ್ತದಲ್ಲಿನ ಸಕ್ಕರೆಯ ಮೇಲೆ ಅದರ ಪರಿಣಾಮಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಪಡೆಯುವುದು ಅತ್ಯಂತ ಅವಶ್ಯಕ. ವೈದ್ಯರ ಮಾರ್ಗದರ್ಶನದಲ್ಲಿ ಮಾತ್ರ ಔಷಧಿಗಳನ್ನು ಬಳಸುವುದರಿಂದ ಗ್ಲುಕೋಸ್ ನಿಯಂತ್ರಣ ಸುಲಭವಾಗುತ್ತದೆ ಮತ್ತು ಅಸಮಂಜಸ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು. 5. ದೈಹಿಕ ಚಟುವಟಿಕೆಯ ಮಟ್ಟ. ದೈಹಿಕ ಚಟುವಟಿಕೆಗಳನ್ನು ಮಾಡದಿರುವುದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಹೆಚ್ಚಿಸಬಹುದು. ನಿಯಮಿತ ವ್ಯಾಯಾಮದಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಬಹುದು ಎಂಬುವುದು ಇದಕ್ಕೆ ಕಾರಣ. ಆದರೆ ಮಧುಮೇಹದಲ್ಲಿ ವ್ಯಾಯಾಮ ಮಾಡುವಾಗ ಕೆಲವು ವಿಷಯಗಳ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ. ಮಧುಮೇಹ ತಜ್ಞರಿಲ್ಲದೆ ಭಾರೀ ವ್ಯಾಯಾಮ ಮಾಡುವುದರಿಂದ ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹಠಾತ್ತನೆ ಇಳಿಯಬಹುದು. 6. ಮಾನಸಿಕ ಒತ್ತಡವು ಒಂದು ದೊಡ್ಡ ಕಾರಣ. ಡಾಕ್ಟರ್ ಹೇಳುವಂತೆ ಕೆಲಸದ ಒತ್ತಡ, ಮನೆಯ ಒತ್ತಡ ಮತ್ತು ಸಾಮಾಜಿಕ ಮಾಧ್ಯಮದ ಪ್ರಭಾವದಿಂದಾಗಿ ಜನರ ಮಾನಸಿಕ ಆರೋಗ್ಯ ಕ್ಷೀಣಿಸುತ್ತದೆ. ಚಿಕ್ಕ ವಯಸ್ಸಿನಲ್ಲಿಯೇ ಸಕ್ಕರೆ ಮಟ್ಟ ಹೆಚ್ಚಾಗಲು ಮಾನಸಿಕ ಒತ್ತಡವು ಒಂದು ಪ್ರಮುಖ ಕಾರಣವಾಗಿದೆ. ಮಾನಸಿಕ ಒತ್ತಡವು ಹಾರ್ಮೋನುಗಳ ಸಮತೋಲನವನ್ನು ಹಾಳು ಮಾಡುತ್ತದೆ. ಇದು ಸಕ್ಕರೆ ಮಟ್ಟವನ್ನು ನೇರವಾಗಿ ಪರಿಣಾಮ ಬೀರುತ್ತದೆ. ಈಗಿನ ಕಾಲದಲ್ಲಿ ಜನರ ಜೀವನ ಶೈಲಿ ಹದಗೆಟ್ಟಿದೆ. ಜನರು ಗಂಟೆಗಟ್ಟಲೆ ಫೋನ್ನಲ್ಲಿ ಕಳೆಯುತ್ತಾರೆ, ಆದರೆ ಕಡಿಮೆ ವ್ಯಾಯಾಮ ಮಾಡುತ್ತಾರೆ ಎಂದು ಡಾಕ್ಟರ್ಗಳು ಹೇಳುತ್ತಾರೆ. ವ್ಯಾಯಾಮ ಮಾಡದಿರುವುದು ನಿಮ್ಮ ದೇಹದಲ್ಲಿ ಸಕ್ಕರೆ ಮಟ್ಟವನ್ನು ಹೆಚ್ಚಿಸುತ್ತದೆ. ಇಂದಿನ ಕಾಲದಲ್ಲಿ ಇನ್ಸುಲಿನ್ ಪ್ರತಿರೋಧವು ಚಿಕ್ಕ ವಯಸ್ಸಿನಲ್ಲಿಯೇ ಸಂಭವಿಸುತ್ತದೆ ಎಂದು ಡಾಕ್ಟರ್ಗಳು ಹೇಳುತ್ತಾರೆ. ಇದರಿಂದಾಗಿ ದೇಹದಲ್ಲಿ ಸಕ್ಕರೆಯ ಮಟ್ಟವು ಹೆಚ್ಚಾಗುತ್ತದೆ. ಅನೇಕ ಸಂದರ್ಭಗಳಲ್ಲಿ ಜನರು ಅದರ ಆರಂಭಿಕ ಲಕ್ಷಣಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮಧುಮೇಹ ಬಂದಾಗ ದೇಹದಲ್ಲಿ ರೋಗವು ಬೆಳೆದಿದೆ ಎಂದು ತಿಳಿಯುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.